ಬುಧವಾರ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಆದರೆ ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗುತ್ತೋ ಇಲ್ವೋ ಈ ಬಗ್ಗೆ ಕಲಬುರಗಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಡಿಸಿಎಂ ಸ್ಥಾನಕ್ಕೆ ಇನ್ನೂ ಕೂಡ ಪ್ರಪೋಸಲ್ ಬಂದಿಲ್ಲ, ಜೂನ್ 3ನೇ ತಾರೀಕಿನ ನಂತರ ನಿರ್ಧಾರ ಮಾಡ್ತೀವಿ. ಡಿಸಿಎಂ ಹುದ್ದೆ ಬಗ್ಗೆ ಸ್ಪಷ್ಟನೆ ಕೊಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ನೂ ನಿರ್ಧಾರ. Hotel Management with AI. Join IIHM, International Institute of Hotel Management. ಆಗಿಲ್ಲ, ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಜೂನ್ 3ರ ನಂತರ ಬರ್ತೀವಿ ಅಂತಿದ್ದಾರೆ ಖರ್ಗೆ. ಆರಂಭದಲ್ಲೇ ಸಿದ್ದರಾಮಯ್ಯ ಅವರ ಪದತ್ಯಾಗ, ನೂತನ ಮುಖ್ಯಮಂತ್ರಿಯಾಗಿ ಡಿಸಿಎಂ ಆಯ್ಕೆ ಎನ್ನುವಂತಹ ವಿಚಾರ ಬಂದಾಗಲೇ 3 ಡಿಸಿಎಂ, 4 ಡಿಸಿಎಂ, 2 ಡಿಸಿಎಂ ಹೀಗೆ ಹಲವಾರು ಚರ್ಚೆಗಳು, ಸಾಕಷ್ಟು ಜನರ ಹೆಸರು ರೇಸ್ನಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಈಗ ನೋಡ್ತಾ ಹೋದ್ರೆ ಡಿಸಿಎಂ ಸ್ಥಾನಕ್ಕೆ ಇನ್ನು ಪ್ರಪೋಸಲ್ಲೇ ಬಂದಿಲ್ಲ ಅಂತಿದ್ದಾರೆ ಎಐಸಿಸಿ ಅಧ್ಯಕ್ಷ. ಇನ್ನು ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು. ಜೂನ್ 3ನೇ ತಾರೀಕಿನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಏನಿದೆ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ಆ ಬಳಿಕವಷ್ಟೇ ಒಂದು ನಿರ್ಧಾರ ಅಂದಿದ್ದಾರೆ ಖರ್ಗೆ. ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದೂ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದಮೇಲೆ ಗೊತ್ತಾಗ್ತದೆ. ಈಗ ನೋಡ್ಬೇಕು, ಇನ್ನೂ ಇದು ಖರ್ಗೆ ಹೇಳಿಕೆ. ಜೊತೆಗೆ ಸಿಎಂ ಜೊತೆ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ. ಸಿಎಂ ಜೊತೆ ಎಷ್ಟು ಜನ ಪದಗ್ರಹಣ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. 2 ಹಂತದಲ್ಲಿ ಸಂಪುಟ ವಿಸ್ತರಣೆಯಾಗುತ್ತೆ. 15 ದಿನದ ಬಳಿಕ ಮತ್ತೊಮ್ಮೆ ಸಂಪುಟ ವಿಸ್ತರಣೆಯಾಗಲಿದೆ ಅಂತಿದ್ದಾರೆ ಖರ್ಗೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಕೊಟ್ಟಂತಹ ಹೇಳಿಕೆ ಇದು. ಒಂದು, ಡಿಸಿಎಂ ಹುದ್ದೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತಂದ್ರು. ಅದರ ಜೊತೆಗೆ ಎಷ್ಟು ಜನ ಮಿನಿಸ್ಟರ್ಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅಂತಿದ್ದಾರೆ. ಹಾಗೆ ಸಂಪುಟ ವಿಸ್ತರಣೆ ಕೂಡ 2 ಹಂತದಲ್ಲಾಗತ್ತೆ. 15 ದಿನದ ಬಳಿಕ ಮತ್ತೊಮ್ಮೆ ವಿಸ್ತರಣೆಯಾಗಲಿದೆ ಅಂತ ಖರ್ಗೆ ಹೇಳಿದ್ದಾರೆ. ಇನ್ನು ಬಂದಿಲ್ಲ ಪ್ರಪೋಸಲ್, ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವರು ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ನಮಗೆ ಗೊತ್ತಾಗಿದೆ, ಇನ್ನು ಬಂದಿಲ್ಲ. ಮತ್ತೊಂದು ಪ್ರಮುಖ ನಿರ್ಧಾರ ಆಗಬೇಕಾಗಿದೆ. ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರ. ಅದು ಸಹಜವಾಗಿ ಬದಲಾವಣೆಯಾಗುತ್ತೆ. ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಹೊಂದಾಣಿಕೆ ಇರಬೇಕು. ಅಂತಹ ವ್ಯಕ್ತಿಯನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಜನ ಬೆಂಬಲ ಇರುವ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಎಂದಿದ್ದಾರೆ ಖರ್ಗೆ. ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಖರ್ಗೆ ಮಾತಿದು. ಬದಲಾವಣೆ ಸಹಜ, ಯಾರನ್ನು ಮಾಡಬೇಕು, ಹೇಗಿರುವಂತಹ ವ್ಯಕ್ತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಎಂದರು ಖರ್ಗೆ. ಆಗ್ತಾರೆ, ನ್ಯಾಚುರಲಿ ಇವ್ರು ಬಿಟ್ಟ ಮೇಲೆ ಇನ್ನೊಬ್ಬರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ, ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾಯಿದ್ದೇವೆ. ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದೂ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದಮೇಲೆ ಗೊತ್ತಾಗ್ತದೆ. ಇನ್ನು ಬಂದಿಲ್ಲ ಪ್ರಪೋಸಲ್, ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವರು ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ
ಇದು ಸದಸ್ಯರೇನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ಇನ್ನು ನಮಗೆ ಗೊತ್ತಾಗಿದೆ. ಇನ್ನು ಬಂದು ಎಸ್, ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಅಂದ್ರೆ ಇಲ್ಲಿ 2-3 ವಿಚಾರಗಳು ಬರುತ್ತೆ. ಒಂದು, ಪಟ್ಟಾಭಿಷೇಕದ ಸಂದರ್ಭದಲ್ಲಿ DCM ಹುದ್ದೆ ಏನಾದ್ರು ಸೃಷ್ಟಿಯಾಗತ್ತಾ, ಎಷ್ಟು ಜನ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಜೊತೆಗೆ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನವನ್ನ DK ಶಿವಕುಮಾರ್ ಜೊತೆ ತೆಗೆದುಕೊಳ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ನಿರ್ಧಾರ ಆಗಿಲ್ಲ ಅಂದ್ರು. ಎಷ್ಟು ಜನ, ಯಾರ್ಯಾರು ಅನ್ನೋದ್ರ ಬಗ್ಗೆ. ಹಾಗೆ KPCC ಅಧ್ಯಕ್ಷಗಿರಿ ಅದು ಕೂಡ ಎಂಥ ವ್ಯಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ. ಹಾಗೆ 2 ಹಂತದಲ್ಲಿ ಈ ಸಂಪುಟ ವಿಸ್ತರಣೆಯಾಗುತ್ತೆ. 15 ದಿನಗಳ ನಂತರ ಮತ್ತೊಮ್ಮೆ ಸಂಪುಟ ವಿಸ್ತರಣೆಯಾಗಲಿದೆ ಎನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಜೂನ್ 3ಕ್ಕೆ ಲೋಕಭವನದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಎಸ್, ಹಾಗೆ ಇದು ಯಾವ ರೀತಿಯಲ್ಲಿ ನಡೆಯುತ್ತೆ ಈ ಪಟ್ಟಾಭಿಷೇಕ, ಆ ಬಗ್ಗೆ ಕುತೂಹಲ ಇತ್ತು. ಯಾವುದೇ ವೈಭವ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸರಳವಾಗಿ ಬುಧವಾರ DKಶಿ ಪಟ್ಟಾಭಿಷೇಕ ನಡೆಯಲಿದೆ. ಯಾವುದೇ ವೈಭವ ವಿಜೃಂಭಣೆ ಇಲ್ಲದೆ ಹೈಕಮಾಂಡ್ ಸೂಚನೆಯಂತೆ ಸರಳವಾಗಿ ಪ್ರಮಾಣ ವಚನ, ಅದ್ದೂರಿ ಸಮಾರಂಭಕ್ಕೆ ಹೈಕಮಾಂಡ್ ಕೊಟ್ಟಿದೆ. ಸಿಂಪಲ್ ಆಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರಿಸುವಂತೆ AICC ನಾಯಕರು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ಪದತ್ಯಾಗದ ಅಪಾಯವನ್ನು ಅರಿತಿರುವಂತಹ ಹೈಕಮಾಂಡ್ ಸರಳವಾಗಿ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಅನ್ನುವಂತೆ ಮಾತ್ರ ಈ ಪದಗ್ರಹಣ ಪಟ್ಟಾಭಿಷೇಕ ಕಾರ್ಯಕ್ರಮ ಇರಬೇಕು ಎನ್ನುವ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಾರಿ ಸರಳವಾಗಿ ಲೋಕಭವನದಲ್ಲಿ ಈ ಪಟ್ಟಾಭಿಷೇಕ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಯಾವುದೇ ವೈಭವ ವಿಜೃಂಭಣೆ ಇಲ್ಲದೆ ನಡೆಸೋದಕ್ಕೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ. ಹಾಗಾದ್ರೆ ಯಾಕೆ ಈ ರೀತಿ ಸರಳ ಪ್ರಮಾಣ ವಚನ ಕಾರ್ಯಕ್ರಮ ಹೈಕಮಾಂಡ್ ಈ ತರದೊಂದು ಸೂಚನೆ ಕೊಟ್ಟಿದ್ಯಾಕೆ ಅಂತ ನೋಡ್ತಾ ಹೋದ್ರೆ, ಇದು ಸಿದ್ದರಾಮಯ್ಯ ಅವರನ್ನ ಇಳಿಸಿ DK ಪಟ್ಟ ಕಟ್ತಾ ಇರುವಂತಹ ಸಮಾರಂಭ. ನಮ್ಮವರನ್ನ ಇಳಿಸಿ ಮತ್ತೊಬ್ಬರನ್ನ CM ಮಾಡ್ಲಾಗ್ತಾ ಇದೆ. ಇದು ಸಂಭ್ರಮ ಪಡೋ ವಿಚಾರ ಅಲ್ಲ. ಅಂದ್ರೆ ಎಲ್ಲೂ ಕೂಡ ಯಾವುದು ವ್ಯತಿರಿಕ್ತ ಪರಿಣಾಮಗಳಿಗೆ ಕಾರಣ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಸಂಭ್ರಮ ಪಡೋ ವಿಚಾರ ಅಲ್ಲ ಅಂತ ಈ ಸೂಚನೆ ಕೊಟ್ಟಿದೆ. ಸರಳ ಪ್ರಕ್ರಿಯೆ ರೀತಿಯಲ್ಲಿ ಇದನ್ನು ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾಗಿಯೇ ವಿಧಾನಸೌಧ ಬದಲಿಗೆ ಲೋಕಭವನಕ್ಕೆ ಶಿಫ್ಟ್ ಆಗಿರೋದು ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಲೋಕಭವನದಲ್ಲಿ ಸರಳವಾಗಿ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಏನೋ ಅನ್ನೋ ರೀತಿಯಲ್ಲಿ ನಡೆಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಇಳಿಸಿ DKಗೆ ಪಟ್ಟ ಕಟ್ತಾ ಇರುವಂತಹ ಸಮಾರಂಭ ಆಗಿರೋದ್ರಿಂದ ನಮ್ಮವರನ್ನ ಇಳಿಸಿ ಮತ್ತೊಬ್ಬರನ್ನು CM ಮಾಡಲಾಗ್ತಾ ಇದೆ. ಇದು ಅಂತಹ ಸಂಭ್ರಮ ಪಡೋ ವಿಚಾರ ಅಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಈ ಸೂಚನೆ ಕೊಡಲಾಗಿದೆ. ಇನ್ನು DKಶಿ CM ಆದ ಬಳಿಕ ಸಿದ್ದರಾಮಯ್ಯ ಜೊತೆ ಜಂಟಿ ಯಾತ್ರೆ ಇರುತ್ತೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜಂಟಿ ಯಾತ್ರೆ ನಡೆಸ್ತಾರೆ. ಅಂದ್ರೆ ಜನರ ವಿಶ್ವಾಸ ಗಳಿಸುವುದಕ್ಕೆ ಜನಾಶೀರ್ವಾದ ಯಾತ್ರೆಗೆ ಪ್ಲಾನ್ ಆಗಿದೆ. ಕನಿಷ್ಠ 8ರಿಂದ 10 ಜನಾಶೀರ್ವಾದ ಯಾತ್ರೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. 2-3 ಜಿಲ್ಲೆ ಅಥವಾ ಪ್ರಾದೇಶಿಕವಾಗಿಯೂ ಕೂಡ ಈ ಜನಾಶೀರ್ವಾದ ಯಾತ್ರೆ ನಡೆಯುತ್ತೆ. ಅಂದ್ರೆ ಸ್ವ ಇಚ್ಛೆಯಿಂದ DK ತಾನು ಪಟ್ಟ ಕಟ್ಟಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ತಿಳಿಸೋದಕ್ಕೆ ಈ ಯಾತ್ರೆ. ಮುಂದೆ ಯಾವುದೇ ಗೊಂದಲ ಆಗಬಾರ್ದು ಅಂತ ಹೈಕಮಾಂಡ್ ಈ ಸೂಚನೆ ಕೊಟ್ಟಿರೋದು. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಜೂನ್ 3ಕ್ಕೆ ಪದಗ್ರಹಣಕ್ಕೆ ಸರಳವಾಗಿ ಸಮಾರಂಭ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇರುವಂತದ್ದು. ಆದ್ರೆ ಅವರ ಜೊತೆ ಎಷ್ಟು ಜನ ಈಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ, DCM ಹುದ್ದೆ ಸೃಷ್ಟಿಯಾಗತ್ತೆ ಅಂತಂದ್ರೆ ಎಷ್ಟು ಜನ, ಇದೆಲ್ಲ ಹಲವು ಪ್ರಶ್ನೆಗಳಿದ್ವು. KPCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಶ್ನೆ ಇತ್ತು. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಈ ಹೊತ್ತಿಗೆ ಉತ್ತರ ಸಿಗ್ತಾ ಇಲ್ಲ. ಖರ್ಗೆ ಅವರ ಮಾತನ್ನು ಕೇಳ್ತಾ ಹೋದ್ರೆ ಇನ್ನಷ್ಟು ಸಮಯ ತೆಗೆದುಕೊಳ್ತಾರಾ ಅಂತ? ಹೌದು ಪ್ರತಿಮಾ, ಇದೀಗ ಉಳಿದ ಎಲ್ಲ ಹುದ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಬಹಳಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದಾವೆ. ಹೆಚ್ಚುವರಿ DCM ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಒಂದು ಸ್ಪಷ್ಟ ಅಭಿಪ್ರಾಯಕ್ಕೆ ಬರೋದಕ್ಕೆ ಹೈಕಮಾಂಡ್ ತಕ್ಷಣಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಇರುವಂತಹ ಪ್ರಭಾವಿ ನಾಯಕರು, ಹಿರಿಯರು, ಅವ್ರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯವಿಲ್ಲ. ಜಾತಿವಾರು, ಸಮುದಾಯವಾರು ಲೆಕ್ಕಾಚಾರಗಳನ್ನ ಹಾಕೊಂಡ್ರು ಕೂಡ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದಾವೆ. ಒಂದು ನಿರಾಳವಾಗಿ ಒಂದು ಅಧ್ಯಾಯ ಮುಗಿದಿದೆ ಅನ್ನೋದು ನಿಜ ಆದ್ರೂ ಕೂಡ ಮುಂದಿನ ಬೆಳವಣಿಗೆಗಳ ದೃಷ್ಟಿಯಿಂದ ಕಾಂಗ್ರೆಸ್ ಗಡಿಬಿಡಿಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ತರಾತುರಿಯ ನಿರ್ಣಯವನ್ನ ಕೈಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಖಂಡಿತವಾಗಿಯೂ ಕೂಡ ಇಲ್ಲ. ಇದೇ ಕಾರಣಕ್ಕೋಸ್ಕರ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಹೆಚ್ಚುವರಿ DCM ಇರಬಹುದು, KPCC ಅಧ್ಯಕ್ಷ ಸ್ಥಾನದ ಇರಬಹುದು, ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರಬಹುದು, ಈ ಎಲ್ಲ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಪ್ರಮುಖ ವಿಚಾರ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ
ಪದಗ್ರಹಣ ಕಾರ್ಯಕ್ರಮವನ್ನ ಬಹುದೊಡ್ಡ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅನ್ನುವಂತ ಇರಾದೆಯನ್ನ ಇಟ್ಕೊಳ್ಳಲಾಗಿತ್ತು. ಅವರ ಬೆಂಬಲಿಗರು ಶಾಸಕರು ಕೂಡ ದೊಡ್ಡ ಮಟ್ಟಿಗಿನ ಸಿದ್ಧತೆಗಳನ್ನ ಪ್ರಾರಂಭವನ್ನ ಮಾಡಿದ್ರು. ಅದು ಕೂಡ ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು 16 ವರ್ಷಗಳ ಕಾಲ ಕಷ್ಟಪಟ್ಟು ಇಷ್ಟಪಟ್ಟು ಪಡಿತಾ ಇರುವಂತ ಈ ಹುದ್ದೆಯನ್ನ ದೊಡ್ಡ ಸಡಗರದ ರೀತಿಯಲ್ಲಿ ಮಾಡಬೇಕಾಗಿತ್ತು. ಆದ್ರೆ ಇದೀಗ ಆ ಕಾರ್ಯಕ್ರಮ ಪದಗ್ರಹಣದ ಸಮಾರಂಭ ಲೋಕಭವನದ ಗಾಜಿನ ಮನೆಗೆ ಸೀಮಿತವಾಗ್ತಾ ಇದೆ ಮತ್ತು ಅದೊಂದು ಸರಳ ಸಮಾರಂಭ ಆಗ್ತಾ ಇದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಸುಮಾರು 500 ರಿಂದ 600 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ. ಅದನ್ನ ಹೊರತುಪಡಿಸಿದಂತ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಇದಕ್ಕೆ 2 ಪ್ರಮುಖ ಕಾರಣಗಳನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ನೀಡ್ತಾ ಇದ್ದಾರೆ. ಒಂದು, ಈ ರೀತಿ 300, 400, 500 ಬಸ್ಗಳಲ್ಲಿ ಕಾರ್ಯಕರ್ತರು ಬಂದಿದ್ದೇ ಆದ್ರೆ ಅದು ಮತ್ತೊಂದು ಸುತ್ತಿನ ಅವಘಡಗಳಿಗೆ ಅವಕಾಶವನ್ನ ಮಾಡಿಕೊಡಬಹುದು ಅನ್ನುವಂತ ಒಂದು ಆತಂಕ. ಪೊಲೀಸ್ ಇಲಾಖೆಯು ಕೂಡ ಈ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಯಾಕೆಂದ್ರೆ ಕಳೆದ ವರ್ಷ ಆದಂತಹ ಕಹಿ ಘಟನೆಗಳು, ವಿಧಾನಸೌಧದ ಮುಂಭಾಗ RCB ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದು, ಇದೆಲ್ಲವೂ ಕೂಡ ಇನ್ನು ನಮ್ಮ ನೆನಪಿಂದ ಮಾಸಿಲ್ಲ. ಈ ಕಾರಣಕ್ಕೋಸ್ಕರ ಒಂದು ಸರಳ ಸಮಾರಂಭ ಸೂಕ್ತ ಅನ್ನುವಂಥದ್ದನ್ನ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪಾತ್ರ ಇಲ್ಲಿ ಬಹುಮುಖ್ಯವಾಗುತ್ತೆ. ನೀವು ಅಧಿಕಾರವನ್ನ ಪಡಿತಾ ಇರುವಂತದ್ದು ಸಿದ್ದರಾಮಯ್ಯನವರಂತ ಒಬ್ಬ ಪ್ರಬಲ ಅಹಿಂದ ನಾಯಕನಿಂದ. ಆ ರೀತಿಯ ಕಾರ್ಯಕ್ರಮಗಳನ್ನ, ಸಡಗರನ, ಅತಿಯಾದ ಸಂತೋಷವನ್ನು ವ್ಯಕ್ತಪಡಿಸಿದ್ರೆ ಇನ್ನೊಬ್ಬರ ಕೈಯಿಂದ ಅಧಿಕಾರವನ್ನ ಕಿತ್ಕೊಂಡ್ವಿ ಅನ್ನುವಂತ ರೀತಿಯ ಭಾವನೆ ಸಮುದಾಯಕ್ಕೆ ಬರಬಹುದು. ಆ ರೀತಿಯ ಭಾವನೆ ಬಂದಿದ್ದೆ ಆದ್ರೆ ಕಾಂಗ್ರೆಸ್ನ ಮತ ಬ್ಯಾಂಕಿಗೆ ಅದು ದೊಡ್ಡ ಡ್ಯಾಮೇಜ್ ಅನ್ನ ಮಾಡುತ್ತೆ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ನೀವು ಮುಂದೆ ಜನಾಶೀರ್ವಾದ ಯಾತ್ರೆಗಳನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಮುಂದೆ ಬರುವಂತ ಕೆಪಿಸಿ ಅಧ್ಯಕ್ಷರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೂವರು ಸೇರಿ ಒಂದು 8 ರಿಂದ 10 ಜನಾಶೀರ್ವಾದ ಯಾತ್ರೆಗಳನ್ನ ಮಾಡುವಂತ ಸಾಧ್ಯತೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಜಿಲ್ಲೆಗಳಿಗೂ ಕೂಡ ತೆರಳಿ ಅಲ್ಲಿ ಅಭಿನಂದನೆಗಳನ್ನ ಸ್ವೀಕರಿಸೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಹೇಳಿ ಕೇಳಿ ಅವರ ತವರು ಜಿಲ್ಲೆ ರಾಮನಗರ ಆ ಭಾಗಕ್ಕಂತೂ ಖಂಡಿತವಾಗಿ ಹೋಗ್ತಾರೆ. ಅಲ್ಲಿಯೇ ಎಲ್ಲ ಕಾರ್ಯಕರ್ತರು ಬೆಂಬಲಿಗರನ್ನ ಭೇಟಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ತಾವೇ ಒಮ್ಮತದ ಅಭಿಪ್ರಾಯವನ್ನ ಗಮನಿಸಿ ಅಥವಾ ತಮ್ಮ ಖುಷಿಯಾಗಿ ಅಧಿಕಾರವನ್ನ, ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇದ್ದೇನೆ, ಯಾವುದೇ ರೀತಿಯ ನೋವು ತನ್ನಲ್ಲಿಲ್ಲ ಅನ್ನುವಂತ ಮೆಸೇಜ್ ಅನ್ನು ಕೂಡ ಸದ್ಯ ಕನ್ವೆ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ನ 42% ಮತಗಳಿಕೆ ಏನಾಗಿತ್ತು ಅದಕ್ಕೆ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಆಗಬಹುದು ಅನ್ನುವಂತ ಆತಂಕ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಒಂದು ಎಚ್ಚರಿಕೆಯನ್ನ ಹೆಜ್ಜೆ ಇಡೋದಕ್ಕೆ ಸರಳ ಸಮಾರಂಭಕ್ಕೆ ಕಾಂಗ್ರೆಸ್ನ ನಾಯಕರು ಮೊರೆ ಹೋಗ್ತಾ ಇದ್ದಾರೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.